ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಸೊ ನಾನಿವತ್ತು ಯಾವ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಅಂದರೆ, ನಾನಿವತ್ತು ರವೆ ಉಂಡೆ ಸಿಂಪಲಾಗಿ ವಿತಿನ್ 10 ಮಿನಿಟ್ಸ್ ಒಳಗಡೆ ಈ ರವೆ ಉಂಡೆ ಮಾಡ್ಕೋಬೋದು. ಸೊ ಈ ರವೆ ಉಂಡೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಇಲ್ಲಿ 2 ಬೌಲು ಚಿರುಟಿ ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ. ಓಕೆ, ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಕೊಬ್ಬರಿ ತುರಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಬೌಲು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲೇ 2 ಏಲಕ್ಕಿ 2 ಲವಂಗ ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಯಾವುದೇ ಡ್ರೈ ಫ್ರೂಟ್ಸ್ ಹಾಕ್ತಾಯಿಲ್ಲ, ಹಾಗೆ ಪ್ಲೈನ್ ಕಟ್ತಾ ಇದ್ದೀನಿ. ತುಂಬ ಈಸಿ, ತುಂಬ ಟೇಸ್ಟಾಗಿರುತ್ತೆ ಈ ರವೆ ಉಂಡೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ರವೆನ ಚೆನ್ನಾಗಿ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಸಕ್ಕರೆ ಇನ್ನೂ ಜಾಸ್ತಿ ಬೇಕು ಅಂದರೆ, ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊ ನನಗೆ ಸ್ವೀಟ್ ಜಾಸ್ತಿ ಬೇಡ, ಹಾಗಾಗಿ ನಾನು ಇಷ್ಟ ಆಗೋದು ಸಾಕಾಗುತ್ತೆ. ಇನ್ನು ಕೆಲವರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರಲ್ವ, ಹಾಗಾಗಿ ನೀವಿನ್ನೂ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. 1.5 ಬೌಲ್ ಹಾಕ್ಕೊಳ್ಳಿ ಬೇಕಾದರೆ, ಇಲ್ಲ ಅಂದರೆ ಸಾಕು 1 ಬೌಲು. ಅದರೊಳಗಡೆ 2 ಏಲಕ್ಕಿ 2 ಲವಂಗ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ. ತುಂಬ ಚೆನ್ನಾಗಿ ಫ್ಲೇವರ್ ಘಮ ಚೆನ್ನಾಗಿ ಬರುತ್ತೆ. ಓಕೆ, ಇದನ್ನು ಸಣ್ಣ ಉರಿನಲ್ಲೇ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಬೇಕಾದರೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡಾದರೂ ಹುರ್ಕೋಬೋದು. ನಾನಿಲ್ಲಿ ತುಪ್ಪ ಏನೂ ಹಾಕ್ತಾಯಿಲ್ಲ, ಹಾಗೆ ಪ್ಲೈನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಓಕೆ, ಇದು ಚೆನ್ನಾಗಿ ಇದಕ್ಕೆ ಯಾವುದೇ ರೀತಿ ಪಾಕ ಏನೂ ಮಾಡ್ತಾಯಿಲ್ಲ ನಾನು. ಈ ಮೆಥಡಲ್ಲಿ ಮಾಡಿ ಯಾರಾದ್ರೂ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ರವೆ ಉಂಡೆ. ನೋಡಿ, ರವೆ ಘಮ ಬರ್ತಾ ಇದೆ. ಚೆನ್ನಾಗಿ ಹುರ್ಕೊಳ್ಳಿ. ರವೆನ ಚೆನ್ನಾಗಿ ಹುರ್ಕೊಂಡಷ್ಟು ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಸಣ್ಣೂರಿನಲ್ಲೇ ಹುರ್ಕೋಬೇಕು. ಓಕೆ, ಇದಕ್ಕೇನೆ ನಾನೀಗ ಕೊಬ್ಬರಿ ತೊಗೊಂಡಿದ್ದೆ ಅಲ್ವಾ, ಇದ್ರ ಜೊತೆಗೇ ಹುರಿತೀನಿ ನಾನು. ಬೇಕಾದರೆ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಯಾವುದೂ ಹಾಕ್ತಾಯಿಲ್ಲ. ಓಕೆ, ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಆ ಕೊಬ್ಬರಿನೂ ಸಹ ಇದ್ರ ಜೊತೆಗೇ ಈ ಥರ ಹುರ್ಕೊಳ್ಳೋಣ. ತುಂಬ ಈಸಿ, ಬೇಗ ಆಗುತ್ತೆ, ಟೇಸ್ಟಾಗೂ ಇರುತ್ತೆ. ಸೊ ಸಕ್ಕರೆ ತಗೊಂಡಿದ್ದಲ್ವ, ಪೌಡರ್ ಮಾಡಿ ಸಕ್ಕರೆನ ಇದಕ್ಕೆ ಹಾಕ್ಕೊಡ್ತಾಯಿದ್ದೀನಿ. ಸಾಕಾಗುತ್ತೆ ಸ್ವೀಟು. ಈ ಥರ ಫ್ಲೇಮ್ನ ಆಫ್ ಮಾಡಿಬಿಡಿ ಸಕ್ಕರೆ ಹಾಕ್ದಾಗ. ಇದನ್ನು ಯಾವ ಥರ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ನಾನಿಲ್ಲಿ ಉಗುರು ಬೆಚ್ಚಗೆ ನೀರು ಹಾಕಿ ಸ್ವಲ್ಪ ಈ ಥರ ಮಾಡಿಕೊಂಡು ಕಟ್ತೀನಿ, ತೋರಿಸ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ಇದರಲ್ಲೇ ಕಟ್ತೀನಿ. ಹಾಕಿ ಸ್ವಲ್ಪ ತಣ್ಣಗಾಗಲಿ. ನೋಡಿ, ಎಲ್ಲ ಹುರಿದಿದ್ದಾಯಿತು, ಕಟ್ಟೋದಷ್ಟೇ ಬಾಕಿ. ಚೆನ್ನಾಗಿದನ್ನೆಲ್ಲ ಮಿಕ್ಸ್ ಮಾಡಿ, ಸ್ವೀಟು ಎಲ್ಲದಕ್ಕೂ ಹಿಡೀಲಿ. ಓಕೆ ಫ್ರೆಂಡ್ಸ್, ಇದು ಸ್ವಲ್ಪ ತಣ್ಣಗಾಗಿದೆ. ಇದಕ್ಕೆ ನಾನು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಸ್ವಲ್ಪ ನೀರು ಹಾಕಿದ್ವಿ ಅಂತ 2 ಸ್ಪೂನ್ 3 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಹಿಂಗೆ ಮಾಡಿ ಅದು ರವೆ ನೀರು ಹಾಕ್ಕೊಳ್ಳುತ್ತೆ. ಆಮೇಲೆ ಸಕ್ಕರೆ ಹಾಕಿರ್ತೀವಲ್ಲ, ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ನೋಡಿ, ಇಷ್ಟೇ ಗಟ್ಟಿ ಆಯಿತು. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಒಂದು ಅದಕ್ಕೆ ತೊಗೊಂಡ್ಬನ್ನಿ. ಉಗುರು ಬೆಚ್ಚಗೆ ನೀರು ಹಾಕಿ, ಇಲ್ಲ ಅಂದರೆ ನೀವು ಹಾಲಲ್ಲಾದರೂ ಕಟ್ಕೋಬೋದು. ನೋಡಿ, ಈ ಥರ ಮಾಡಿ ಸಕ್ಕರೆ ಅದು ಎಲ್ಲ ಹೊಂದ್ಕೊಳ್ಬೇಕು. ಅದು ತಿನ್ನುವಾಗ ರವೆ ಥರದ್ದು ಸಿಕ್ಕರೆ ಚೆನ್ನಾಗಿರುತ್ತೆ. ಜಾಸ್ತಿ ಮತ್ತೆ ನೀರು ಹಾಕ್ಕೊಳೋಕೋಗ್ಬೇಡಿ. ನಾನೊಂದು 4 ಸ್ಪೂನ್ ನೀರು ಹಾಕ್ಕೊಂಡಿರ್ಬೋದು ಅಷ್ಟೇ. ಸಕ್ಕರೆ ಪುಡಿ ಹಾಕಿರ್ತೀವಲ್ವ, ಅದು ಕರಗಿಬಿಡುತ್ತೆ. ಸ್ವಲ್ಪ ತಣ್ಣಗಾದ ತಕ್ಷಣ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ಥರ ಮಾಡ್ಕೊಳ್ಳಿ ಫಸ್ಟು. ನೋಡಿ, ಅದು ಉಂಡೆ ಅದಕ್ಕೆ ಬಂತಾ ಇಲ್ಲ ಅಂತ. ಓಕೆ, ನೋಡಿ ಬಂದಿಲ್ಲ, ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ. ಅಂದ್ಕೊಂಬಿಟ್ರೆ ಎಲ್ಲ ಇದಾಗ್ಬಿಡುತ್ತೆ. ಹಾಗಾಗಿ ಓಕೆ, ಈ ಥರ ಕಲಿಸ್ಕೊಳ್ಳಿ. ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಈಗ ರವೆ ಥರ ಇದೆ. ಓಕೆ, ಈಗ ಕಟ್ಕೋಬೋದು. ಸ್ವಲ್ಪ ಟೈಟಾಗಿ. ಇನ್ನೂ ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳ್ಳಗಾಗೋಗ್ಬಿಡುತ್ತೆ. ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆಗಳನ್ನ ಕಟ್ಕೊಳ್ಳಿ. ನೋಡಿ, ಈ ಥರ ರವೆ ಥರ ಇದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ರವೆನ ಚೆನ್ನಾಗಿ ಒತ್ಕೋಬೇಕು. ನೋಡಿ, ಅದು ನೆಂದಂಗೆ ಎಲ್ಲ ಕರೆಕ್ಟ್ ಆಗ್ತಾಯಿದೆ.
ನೀರು ಹಾಕ್ಕೊಂಡಿದ್ದೆ ಅಲ್ವಾ, ನೋಡಿ ನೆಂದಾಗಿ ಈಗ ಕರೆಕ್ಟಾಗಿ ಬರ್ತಾ ಇದೆ. ಯಾವ ಸೈಜಿಗೆ ಬೇಕಾ ಸೈಜಿಗೆ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಹಾಲಲ್ಲಿ ಬೇಕಾದರೂ ಸ್ವಲ್ಪ ಹಾಲು ಹಾಕ್ಕೊಂಡು ಇದೇ ಥರನೇ ಮಿಕ್ಸ್. ನೀರು ಮಾತ್ರ ಫಸ್ಟಿಗೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. 3-4 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಸಕ್ಕರೆ ಪುಡಿಯಾಗಿರೋದ್ರಿಂದ ಇದಾಗಿಬಿಡುತ್ತೆ, ತೆಳ್ಳಗಾಗ್ಬಿಡುತ್ತೆ. ನೋಡಿ ರವೆ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ನೀವು ಇಷ್ಟಪಡ್ತೀರಾ. ಮತ್ತು ನಾನು ಹೇಳಿದ್ನಲ್ಲ ಆ ಮೆಥಡಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಮ್ಮ ದೋಸ್ತ ಚಾನಲ್ ನೋಡ್ತಾ ಇದ್ದಾರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ, ಬಾಯ್, ಹ್ಯಾವ್ ಎ ಗುಡ್ ಡೇ.